ನವೀನ್ ಶಂಕರ್ ಅವರು ಅಭಿನಯಿಸಿರುವಂತಹ ಹಾಗೂ ನಮ್ಮ ರಾಕಿ ಭಾಯ್ ಅವರ ತಾಯಿಯಾದಂತಹ ಅರ್ಚನಾ ಜೋಯಿಸ್ ಅವರು ಒಟ್ಟಿಗೆ ನಟಿಸಿದಂತಹ ಸಿನಿಮಾನೇ ಛತ್ರಪತಿ. ಹೌದು, ಈಗ ಮಹಾಶಿವರಾತ್ರಿ ಹಬ್ಬದಂದು ನಿಮ್ಮ ಮನೆಗಳ ಟಿವಿಗಳಲ್ಲಿ ಈ ಚಿತ್ರವು ಪ್ರಸಾರವಾಗುತ್ತಿದೆ ಅಂತಲೇ ಹೇಳಬೇಕು. ಇದು ಒಂದು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿದ್ದು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಮನಸ್ಸಿಗೆ ಇಷ್ಟವಾಗುವಂತಹ ಸಿನಿಮಾ. ನವೀನ್ ಶಂಕರ್ ಅವರು ಒಳ್ಳೆಯ ಕಂಟೆಂಟ್ ಸಿನಿಮಾಗಳಲ್ಲಿ ಅಭಿನಯಿಸುವುದು ಹಾಗೆ ಜನರಿಗೆ ಒಳ್ಳೆಯ ರೀತಿಯ ಸಿನಿಮಾಗಳ ಕೊಡುವುದು ಅವರು ಒಂದು ಕೈ ಮೇಲೆ ಅಂತಲೇ ಹೇಳಬೇಕು. ನವೀನ್ ಶಂಕರ್ ಜೊತೆಗೆ ಅರ್ಚನಾ ಜೋಯಿಸ್, ಅಚ್ಯುತ್ ಕುಮಾರ್ ಹಾಗೂ ಮುಂತಾದ ಕಲಾವಿದರು ನವೀನ್ ಶಂಕರ್ ಅವರಿಗೆ ಈ ಸಿನಿಮಾದಲ್ಲಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ತಂದೆ ತಾಯಿಯರು ಕಳೆದುಕೊಂಡಿರುವುದು ಹಾಗೂ ರೈತರ ತೊಂದರೆಗಳು ಹಾಗೂ ಅವರು ಎದುರಿಸುವಂತಹ ಕಷ್ಟಗಳ ಬಗ್ಗೆ ಹೇಳಲಾಗಿದೆ. ನವೀನ್ ಶಂಕರ್ ಹಾಗೂ ಅರ್ಚನಾ ಜೋಯಿಸ್ ಅವರ ಕ್ಯಾರೆಕ್ಟರ್ ತುಂಬಾ ಸಖತ್ತಾಗಿ ಮೂಡಿಬಂದಿದೆ. ಈ ಸಿನಿಮಾದಲ್ಲಿ ಇವರಿಬ್ಬರು ತುಂಬಾ ಮೇನ್ ಹೈಲೈಟ್ ಆಗಿ ಅಂತಲೇ ಹೇಳಬೇಕು. ಶಿವರಾತ್ರಿ ಹಬ್ಬದಂದು ಅಂದರೆ ಇದೇ ಫೆಬ್ರವರಿ 26ರಂದು ನಿಮ್ಮ ನೆಚ್ಚಿನ ಟಿವಿ ಚಾನಲ್ ಆದಂತಹ ಕಲರ್ಸ್ ಕನ್ನಡದಲ್ಲಿ ಫೆಬ್ರವರಿ 26ರಂದು ಮಧ್ಯಾಹ್ನ 2 ಗಂಟೆಗೆ ಈ ಸಿನಿಮಾವು ಛತ್ರಪತಿ ಪ್ರಸಾರವಾಗುತ್ತಿದೆ. ಈ ಸಿನಿಮಾನ ಥಿಯೇಟರಲ್ಲಿ ಯಾರೆಲ್ಲ ನೋಡಿದ್ದೀರಾ, ನಿಮಗೆ ಈ ಸಿನಿಮಾ ಇಷ್ಟ ಆಗಿದೆ ಎಂದು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಹಾಗೆಯೇ ಈ ಸಿನಿಮಾವನ್ನು ಶಿವರಾತ್ರಿ ಹಬ್ಬದಂದು ಫೆಬ್ರವರಿ 26ಕ್ಕೆ ಟಿವಿಯಲ್ಲಿ ನೋಡಲು ಎಷ್ಟು ಜನ ಕಾಯುತ್ತಿದ್ದೀರಾ ಎಂದು ಅದು ಕೂಡ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಈ ಸಿನಿಮಾವು ಫ್ಯಾಮಿಲಿಯ ಜೊತೆಗೆ ನೋಡುವಂಥ ಸಿನಿಮಾ ಆಗಿದೆ. ಹೀಗೆ ಒಳ್ಳೆಯ ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ. ಬಾಯ್ ಬಾಯ್.